ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೊಲೋಸ್ಯರು 3ನೇ ಅಧ್ಯಾಯ 17ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವರ ವಾಕ್ಯ ಹೇಳುತ್ತೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನ ಯೇಸುವಿನ ಹೆಸರಿನಲ್ಲೇ ಮಾಡಿರಿ ಎಂದು ಬರೆಯಲ್ಪಟ್ಟಿದೆ. ಆಗ ನಾವು ಪ್ರತಿಯೊಂದು ಕಾರ್ಯ ಮಾಡೋದಕ್ಕೆ ಮುಂಚಿತವಾಗಿ ನಾವು ಆ ಕಾರ್ಯಗಳೆಲ್ಲ ಯಾರ ಹೆಸರಲ್ಲಿ ಮಾಡಬೇಕಂದ್ರೆ ಯೇಸುವಿನ ಹೆಸರಲ್ಲಿ. ಯಾವ ಕಾರ್ಯ ಮಾಡೋಕೆ ನೀವು ಹೋದ್ರೂ ಅದರಲ್ಲಿ ಯೇಸುವಿನ ಹೆಸರಿನೊಟ್ಟಿಗೆ ನೀವು ಮಾಡೋರಾಗಿರಬೇಕು. ಉದಾಹರಣೆಗೆ ಒಂದು ಕೆಲಸಕ್ಕೆ ಹೋಗ್ತೀರಂತ ಇಟ್ಕೊಳ್ರಿ, ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಆ ಕೆಲಸವನ್ನು ಆರಂಭಿಸಬೇಕು. ಒಂದು ವ್ಯಾಪಾರ ಆಗಲಿ, ಬಿಸ್ನೆಸ್ ಆಗಲಿ, ಯೇಸುವಿನ ಹೆಸರನ್ನು ಆರಂಭಿಸಿ ಪ್ರಾರ್ಥನೆಯೊಟ್ಟಿಗೆ ಆ ಕೆಲಸವನ್ನು ಆರಂಭಿಸಬೇಕು. ಮಕ್ಕಳನ್ನ ಸ್ಕೂಲ್ಗಳಿಗೆ, ಶಾಲೆಗಳಿಗೆ, ಕಾಲೇಜುಗಳಿಗೆ ನೀವು ಕಳಿಸುವಾಗೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಯೇಸುವಿನ ಹೆಸರಲ್ಲಿ ಆ ಮಕ್ಕಳನ್ನ ಒಂದು ಕಾಲೇಜ್ ಆಗಲಿ, ಶಾಲೆ ಆಗಲಿ ಅವ್ರಿಗೆ ನೀವು ಕಳಿಸುವಾಗೆ ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಆರಂಭಿಸುವರಾಗಿ ನೀವಿರಬೇಕು. ಮತ್ತು ನೀವೇನೇ ಓನ್ ಬಿಸ್ನೆಸ್ಗಳು ಮಾಡಿದ್ರು, ನೀವು ಯಾವ ಕೆಲಸಗಳು ಮಾಡೋಕ್ಕೋದ್ರು ನೀವು ಯೇಸುವಿನ ಹೆಸರೊಟ್ಟಿಗೆ ಪ್ರಾರ್ಥನೆಯೊಟ್ಟಿಗೆ ಆರಂಭಿಸಬೇಕು. ಮದುವೆ ಕಾರ್ಯ ಇರ್ಬೋದು, ಮನೆ ಕಟ್ಟುವಂಥ ವಿಷಯಗಳಿರ್ಬೋದು, ಒಂದು ವಾಹನಗಳನ್ನು ತೆಗೆದುಕೊಳ್ಳುವಂಥ ಕಾರ್ಯಗಳಿರ್ಬೋದು, ಅಥವಾ ಒಂದು ಚೀಟಿ, ಲೋನು, ನೀವು ಯಾವ ಕಾರ್ಯಗಳು ಮಾಡೋಕ್ಕೋದ್ರೂ ಅದು ಎಲ್ಲದರಿಗಿಂತ ಮುಂಚಿತವಾಗಿ ನೀವು ಯೇಸುವಿನ ಹೆಸರನ್ನು ಏನು ಮಾಡಬೇಕು, ಉಪಯೋಗ ಪಡಿಸ್ಬೇಕು. ಹಾಗಂದ್ರೆ ನೀವೇನು ಮಾಡಬೇಕು, ದೇವ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ, ದೇವ ಈ ಕಾರ್ಯಗಳಲ್ಲಿ ನಿಮ್ಮ ಚಿತ್ತವೇನು, ನಿಮ್ಮ ಆಲೋಚನೆ ಏನೆಂದು ಪ್ರತಿಯೊಂದು ಕಾರ್ಯಗಳಿಗೆ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯೊಟ್ಟಿಗೆ, ನೀವು ದೇವರ ಚಿತ್ತದೊಟ್ಟಿಗೆ ನೀವು ಯೇಸುವಿನ ಹೆಸರನ್ನು ಉಪಯೋಗಪಡಿಸಿ ನೀವು ಮಾಡುವರಾಗಿರಬೇಕು. ಕೆಲವರು ಪ್ರಾರ್ಥನೆ ಮಾಡಲ್ಲ, ದೇವ್ರ ಚಿತ್ತ ವಿಚಾರಿಸಲ್ಲ, ಮತ್ತು ದೇವರ ಆಲೋಚನೆ ಕೇಳಲ್ಲ, ಅದರಲ್ಲಿ ಯೇಸುವಿನ ಹೆಸರು ಸಹ ಇರೋದೇ ಇಲ್ಲ. ಹಾಗೆ ಅವರು ಒಂದೊಂದು ಆಲೋಚನೆ, ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ, ತಾವೇ ಮುಂದೋಗ್ತಾರೆ, ಇಲ್ಲಾಂದ್ರೆ ಮನುಷ್ಯರ ಆಲೋಚನೆ ಕೇಳ್ತಾರೆ, ಇಲ್ಲ ತನ್ನ ಮನಸ್ಸಿಗೆ ಬಂದ ಹಾಗೆ ಅನೇಕ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ಮಾಡೋಕ್ಕೆ ಹೋಗುವಾಗ ಏನಾಗುತ್ತಂದ್ರೆ ಅದರ ಮೂಲಕವಾಗಿ ದೇವ್ರ ನಾಮ ಮಹಿಮೆ ಹೊಂದೋದಿಲ್ಲ, ಅದರ ಮೂಲಕವಾಗಿ ನಮಗೆ ಒಂದು ಆಶೀರ್ವಾದನೂ ಉಂಟಾಗೋದಿಲ್ಲ, ಮತ್ತು ಅದರಲ್ಲಿ ಒಂದು ವೇಳೆ ನಷ್ಟಗಳು ಬಂದು ಸೋಲುಗಳು ಉಂಟಾಗಿ ನೀವು ಅದರಲ್ಲಿ ಬಾಧೆ ಪಡಬೇಕಾಗಿರೋಂಥ ಸಮಯಗಳು ಬರುತ್ತೆ. ಹಾಗಾಗಿ ನಾವು ದೇವ್ರ ವಾಕ್ಯ ಹೇಳುತ್ತೆ, ನುಡಿಯಿಂದಾಗಲಿ ನಡೆಯಿಂದಾಗಲಿ ನೀವು ಏನೇನು ಮಾಡೋಕೆ ಹೋಗ್ತೀರೋ ಅದೆಲ್ಲ ಯೇಸುವಿನ ಹೆಸರಲ್ಲೇ ನೀವು ಮಾಡುವರಾಗಿ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆಯೊಟ್ಟಿಗೆ, ದೇವರ ವಾಕ್ಯದೊಟ್ಟಿಗೆ, ದೇವರ ಚಿತ್ತ ಅರಿತು, ದೇವರ ಆಲೋಚನೆ ಪಡೆದು ಯೇಸುವಿನ ಹೆಸರಲ್ಲಿ ನೀವು ಆರಂಭಿಸುವಾಗೆ ದೇವರು ಆ ಕಾರ್ಯಗಳಲ್ಲಿ ಏನು ಮಾಡ್ತಾನಂತೆ, ತಾನು ಮುಂದಾಗಿ ಹೊರಡುವ ದೇವನು ಮಾಡುವ ಎಲ್ಲ ಕಾರ್ಯಗಳನ್ನು ಫಲಿಸುವಾಗೆ ಅದರಲ್ಲಿ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗುವಷ್ಟು ಮಟ್ಟಕ್ಕೆ ದೇವ ನಿಮ್ಮ ಕಾರ್ಯಗಳೆಲ್ಲವನ್ನ ಆಶೀರ್ವಾದವಾಗಿ ನಡೆಸ್ಕೊಡಲು ಶಕ್ತನಾಗಿರ್ತಾನೆ. ಹೀಗಾಗಿ ತಾವಾಗಿ ಯಾವ ಒಂದು ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮನುಷ್ಯರ ಆಲೋಚನೆಗಳನ್ನು ಕೇಳಿ ಸಹ ನೀವು ಮಾಡೋಕ್ಕೆ ಹೋಗಬೇಡಿ. ನೀವೇ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನೀವೇ ಆ ಕಾರ್ಯಗಳು ಮಾಡೋಕ್ಕೆ ಹೋಗಬಾರ್ದು. ಹಾಗೋದ್ರೆ ಅದು ದೇವರ ಆಲೋಚನೆ ಇರಲ್ಲ, ದೇವ್ರ ಚಿತ್ತ ಇರಲ್ಲ, ಅದರಲ್ಲಿ ದೇವ್ರ ತಲೆ ಹಾಕೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ, ವಾಕ್ಯ, ದೇವ್ರ ಚಿತ್ತ, ದೇವರ ಆಲೋಚನೆ ಮತ್ತು ಯೇಸುವಿನ ಹೆಸರಿನ ಮೂಲಕವಾಗಿ ಮಾಡ್ರಿ. ದೇವ ಹಸ್ತ ಅದರ ಮೇಲೆ ಇರೋದನ್ನು ನೀವು ನೋಡ್ತೀರಾ. ಈ ವಾಕ್ಯ ಕೇಳಿಕೊಂಡಿರೋಂಥ ನಿಮ್ಮ ಪ್ರತಿಯೊಬ್ಬನ ದೇವರು ಹಾಗೆ ನಡೆಸಲಿ, ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೀನಪ್ಪ. ಯಾರೆಲ್ಲ ಪ್ರಾರ್ಥನೆಯೊಟ್ಟಿಗೆ, ನಿಮ್ಮ ಚಿತ್ತದೊಟ್ಟಿಗೆ, ನಿಮ್ಮ ಆಲೋಚನೆ ಪಡೆದು ನಿನ್ನ ಹೆಸರಲ್ಲಿ ಮಾಡೋಕೆ ಹೋಗ್ತಾರೋ ಅವರು ಎಲ್ಲರೊಟ್ಟಿಗೆ ನೀನಿದ್ದು ಅವರ ಕಾರ್ಯಗಳನ್ನು ಸಮೃದ್ಧಿಯಾಗಿ, ಆಶೀರ್ವಾದವಾಗಿ, ಅಭಿವೃದ್ಧಿಗೊಳಿಸಿ ಜಯವಾಗಿ ನಡೆಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ. ಹಾಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.